ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಬೆನ್ನಲ್ಲೇ ಅವರಿಗೆ ನೀಡಿದ್ದ ಗ್ಲೂಕೋಸ್ ಸರಿಯಿಲ್ಲ ಎಂಬ ಅಂಶ ಪತ್ತೆಯಾಗಿತ್ತು. ಆದ್ರೀಗ ಮತ್ತೆರಡು ಐವಿ ಫ್ಲೂಯಿಡ್ ವರದಿ ಬಂದಿದ್ದು ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ಬಳ್ಳಾರಿ, ಧಾರವಾಡ, ಬೆಳಗಾವಿ ಸಾಲು ಸಾಲು ಜಿಲ್ಲೆಗಳಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬಳಿಕ ಐವಿ ಫ್ಲೂಯಿಡ್ನ 3 ಬ್ಯಾಚ್ಗಳನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಈ ಪೈಕಿ ಒಂದು ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಎಂಬ ವರದಿ ಈ ಹಿಂದೆ ಬಂದಿತ್ತು. ಇದೀಗ ಮತ್ತೆರಡು ಐವಿ ಫ್ಲೂಯಿಡ್ ಕೂಡ ಬಳಕೆಗೆ ಯೋಗ್ಯವಲ್ಲ ಎನ್ನುವ ಅಂಶ ಪತ್ತೆಯಾಗಿದೆ. ಸುಮಾರು ಈಗ ಅದೊಂದೇ ಅಲ್ಲ, ಪಶ್ಚಿಮ ಬಂಗಾಳದು ಕೇವಲ ಫಿಂಗರ್ ಲ್ಯಾಕ್ಟೇಟ್ ಅಲ್ಲ, ಇನ್ನೂ 2 ಡ್ರಗ್ಗಳು ಫೇಲಿಯರ್ ಆಗಿದೆ. ಅವರು ಡೆಕ್ಸ್ಟ್ರೋಸ್ ಮತ್ತು ಇನ್ನೊಂದು. ಐವಿ ಫ್ಲೂಯಿಡ್ ಬಳಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಜೀವಕ್ಕೆ ಕುತ್ತು ತರುತ್ತೆ. ಆದ್ರೀಗ ಅದೇ ಐವಿ ಫ್ಲೂಯಿಡ್ ಅನ್ಸೇಫ್ ಅನ್ನೋ ಅಂಶ ಬಯಲಾಗಿದೆ. ಸೆಂಟ್ರಲ್ ಡ್ರಗ್ಸ್ ಪ್ರಯೋಗಾಲಯದಿಂದ ಪಶ್ಚಿಮ ಬಂಗಾಳ ಕಂಪನಿಯ 2 ಡ್ರಗ್ಸ್ ಮತ್ತೆ ಸೇಫ್ ಅಲ್ಲ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಸರ್ಕಾರ ಕೂಡ ಬಂಗಾಳ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳಿದೆ. ಕಂಪನಿ ಮೇಲೆನೇ ನಾವು ಮೂವ್ ಮಾಡ್ತಾ ಇದೀವಿ. ಈಗ ಕಂಪನಿನೇ ಈಗ ಮೊದಲು ಆ ಡ್ರಗ್ ಅನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಮೂವ್ ಮಾಡಿ ಅವ್ರ ಮೇಲೆ ಆಕ್ಷನ್. ಈಗ ಆ ಕಂಪನಿ ಮೇಲೆನೇ ಈಗ 3 ಡ್ರಗ್ ಒಂದೇ ಕಂಪನಿಯಿಂದ ಸರಬರಾಜಲ್ಲಿ ಸಮಸ್ಯೆ ಆದಾಗ ನಾವು ಕಂಪನಿ ಮೇಲೆನೇ ಆಕ್ಷನ್ ತಗೋಬಹುದು. ಈಗ ಯಾವುದನ್ನು ಅವ್ರು ಪ್ರೊಡ್ಯೂಸ್ ಮಾಡಬಾರ್ದು. ಏನೇ ಹೇಳಿ ಐವಿ ಫ್ಲೂಯಿಡ್ ಅಂತೂ ಸೇಫ್ ಅಲ್ಲ ಅನ್ನೋದು ಬಯಲಾಗಿದೆ. ಆದ್ರೆ ಸರ್ಕಾರಕ್ಕೆ ಯಾವ ಐವಿ ಫ್ಲೂಯಿಡ್ ಬಳಸಬೇಕು ಅನ್ನೋದೇ ಸದ್ಯದ ಚಿಂತೆಯಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.